ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ತುರ್ತು ಸಭೆ ಮಧ್ಯಾಹ್ನ 2:30ಕ್ಕೆ ದೆಹಲಿಯಲ್ಲಿ ಸಭೆಯನ್ನ ನಿಗದಿ ಮಾಡಲಾಗಿದೆ. ಇದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸ್ ಮಾಡಿದೆ ತಮಿಳುನಾಡಿಗೆ ನೀರು ಬಿಡಿ ಅಂತ. ಇದನ್ನ ಪ್ರಶ್ನೆ ಮಾಡಿ ಈಗಾಗಲೇ ಹೇಳ್ತಾ ಇದ್ರು ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಹಾಗೆ ಸಿಎಂ ಡಿಕೆ ಶಿವಕುಮಾರ್. ಇದ್ರ ಬಗ್ಗೆ ನಾವು ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರು ಸಿಡಬ್ಲ್ಯೂಎಂಎಗೆ, ಅದರ ಪ್ರಾಧಿಕಾರಕ್ಕೆ. ಸಿಡಬ್ಲ್ಯೂಆರ್ಸಿ ಅಂತ ಹೇಳಿದ್ರೆ ಸಮಿತಿ, ಆದರೆ ಅದನ್ನ ಏನಾದ್ರೂ ಆದೇಶ ಅಥವಾ ಶಿಫಾರಸ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಆಪ್ಷನ್ಸ್ ಇದೆ ಕರ್ನಾಟಕ ರಾಜ್ಯಕ್ಕೆ. ಅದು ಸಿಡಬ್ಲ್ಯೂಎಂಎ ಅಲ್ಲಿಗೆ ಹೋಗಿ ಒಂದು ಮೇಲ್ಮನವಿಯನ್ನ ಸಲ್ಲಿಸುವಂತ ಆಪ್ಷನ್ಸ್ ಇದೆ. ಇಷ್ಟು ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಸದ್ಯ ದೆಹಲಿಯಲ್ಲಿ ಈಗ ಸಭೆ ನಿಗದಿಯಾಗಿದೆ. ನಾಳೆ 2:30ಕ್ಕೆ ಸಭೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಸದ್ಯ ಈಗ ಸಿಎಂ ಹಾಗೆ ಜಲಸಂಪನ್ಮೂಲ ಸಚಿವರ ಮಾತನ್ನು ಕೂಡ ನಾವು ಆಲಿಸಿದ್ವಿ. ಅವ್ರು ಹೇಳ್ತಾ ಇದ್ದಾರೆ ನಾವು ನೆಕ್ಸ್ಟ್ ಮೇಲ್ಮನವಿಯನ್ನ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸಿಡಬ್ಲ್ಯೂಆರ್ಸಿ ಒಂದು ಶಿಫಾರಸನ್ನ ಮಾಡಿದೆ ಅಂತ. ಸದ್ಯ ಈಗ 2:30ಕ್ಕೆ ನಾಳೆ ಬೇರೆ ಸಭೆ ಇದೆ. ಏನೇನ್ ಆಗ್ತಾ ಇದೆ ಅಂತ ಬೆಳವಣಿಗೆ? ಖಂಡಿತ ನಿಕೇಶ್, ಬಹಳ ಪ್ರಮುಖವಾಗಿ ತುರ್ತಾಗಿ ಸಭೆ ಕರೆದಿರ್ತಕ್ಕಂಥದ್ದು ಸಿಡಬ್ಲ್ಯೂಎಂಎ ಇದು. ಯಾಕಂದ್ರೆ ಸಿಡಬ್ಲ್ಯೂಆರ್ಸಿ ಸಭೆ ನಿನ್ನೆಷ್ಟೇ ಆಗಿ ಒಂದು ಕರ್ನಾಟಕಕ್ಕೆ ವ್ಯತಿರಿಕ್ತವಾದಂತಹ ಒಂದು ತೀರ್ಪನ್ನ ನೀಡಿರ್ತಕ್ಕಂಥದ್ದು. ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ಹರಿಸಬೇಕು ಅನ್ನುವಂಥದ್ದು. ಇದು ನೀರು ಸಂಗ್ರಹಣಾ ಮಟ್ಟ ಅಷ್ಟು ಇಲ್ಲ ಮತ್ತು ರಾಜ್ಯಕ್ಕೆ ಮುಂದೆ ಕೂಡ ಕುಡಿಯ ನೀರಿನ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ರಾಜ್ಯದಲ್ಲಿ ಕಾರಣವಾಗಿದೆ. ಮತ್ತು ನಾವು ಕೂಡ ಈ ಬಗ್ಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತೇವೆ ಅನ್ನುವಂಥ ಮಾತುಗಳನ್ನ ಸರ್ಕಾರ ಹೇಳ್ತಾ ಇತ್ತು. ಸಿಎಂ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಮತ್ತು ಜಲಸಂಪನ್ಮೂಲ ಸಚಿವರು ಕೂಡ ಇದರ ಬಗ್ಗೆ ಒಂದು ನಾವು ನಿರ್ಧಾರವನ್ನ ಮಾಡಿ ಈ ಒಂದು ನೀರನ್ನ ಬಿಡತಕ್ಕಂತಹದ್ದು ಇಲ್ಲ, ನಮ್ಮ ಇರತಕ್ಕಂತಹ ಕಷ್ಟದ ಪರಿಸ್ಥಿತಿಯನ್ನು ಮನವರಿಕೆ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಸಿಡಬ್ಲ್ಯೂಎಂಎ ಸಭೆ ಯಾವಾಗ ಅನ್ನುವಂಥದ್ದು ನಿಗದಿ ಆಗಿರಲಿಲ್ಲ. ಈಗ ತುರ್ತಾಗಿ ಸಭೆ ಕರೆದಿರೋದ್ರಿಂದ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಆಶಾದಾಯಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ರಾಜ್ಯದ ವಸ್ತುಸ್ಥಿತಿ ಪರಿಸ್ಥಿತಿಯನ್ನ ಒಂದು ವಿವರಣೆ ಮಾಡಿದ್ದೆ. ಅದಲ್ಲಿ ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಟ್ಟು ನಾವು ಡ್ಯಾಮ್ನಲ್ಲಿ ನೀರನ್ನು ಸಂಗ್ರಹ ಮಾಡಿದ್ದೇವೆ ಅನ್ನೋ ಒಂದು ಮನವರಿಕೆ ಮಾಡಿದ್ದೆ. ಅದಲ್ಲಿ ಒಂದು ರೀತಿಯಲ್ಲಿ ಕರ್ನಾಟಕಕ್ಕೆ ರಿಲೀಫ್ ಸಿಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಿಡಬ್ಲ್ಯೂಆರ್ಸಿಗಿಂತ ಉನ್ನತ ಮಟ್ಟದ ಸಭೆ ಈ ಒಂದು ಸಿಡಬ್ಲ್ಯೂಎಂಎ. ಇಲ್ಲಿ ಒಂದು ರೀತಿಯಲ್ಲಿ ಭರವಸೆ ಸಿಕ್ಕು ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ತೀರ್ಪು ಬಂದಿದೆ. ಅದರಲ್ಲಿ ಒಂದು ನೀರಿನ ಪ್ರಮಾಣ ಕಡಿಮೆ ಆಗಬಹುದು ಅಥವಾ ಸಂಪೂರ್ಣವಾಗಿ ತಮಿಳುನಾಡಿಗೆ ಹತ್ತಕ್ಕಂಥ ನೀರನ್ನ ನಿಲ್ಲಿಸುವಂತೆ ಒಂದು ತೀರ್ಪನ್ನು ಕೂಡ ಸಿಡಬ್ಲ್ಯೂಎಂಎ ಸಭೆ ಕೊಡುವಂತ ಸಾಧ್ಯತೆ ಇದೆ. ಟೀಕೆ ಇಂಥ ಸಂದರ್ಭದಲ್ಲಿ ಈಗ ಈ ಸಿಡಬ್ಲ್ಯೂಎಂಎ ಸಭೆ ಅನ್ನುವಂಥದ್ದು ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ? ಖಂಡಿತ ಮಹತ್ವನ ಪಡೆದುಕೊಳ್ಳುತ್ತೆ ನಿಕೇಶ್. ಯಾಕಂದ್ರೆ ಸಿಡಬ್ಲ್ಯೂಆರ್ಸಿ ಸಭೆ ಕೊಟ್ಟಂತ ತೀರ್ಪು ಏನಿದೆ ಇದು ರಾಜ್ಯದ ಮೇಲೆ ಒಂದು ರೀತಿಯಲ್ಲಿ ಗಾಯದ ಮೇಲೆ ಬರೆ ಎಳೆದಂತ ಪರಿಸ್ಥಿತಿ. ಯಾಕಂದ್ರೆ ಕಾವೇರಿ ಕೊಳ್ಳದಲ್ಲೂ ಕೂಡ ಸರಿಯಾದ ಮಳೆ ಆಗದೇ ಇರೋದ್ರಿಂದ ಡ್ಯಾಮ್ಗಳಿಗೆ ನೀರು ಬಂದಿಲ್ಲ. ಕುಡಿಯುವ ನೀರಿನ ಸಂಗ್ರಹ ಮಾತ್ರವನ್ನ ರಾಜ್ಯ ಸರ್ಕಾರ ಇಟ್ಕೊಂಡಿರ್ತಕ್ಕಂಥದ್ದು. ಬೆಳೆಗಳಿಗೂ ಕೂಡ ನೀರನ್ನು ಕೊಟ್ಟಿಲ್ಲ. ಆದ್ರೆ ತಮಿಳುನಾಡಕ್ಕೆ ಪ್ರತಿ ವರ್ಷ ನಾವು ಸಂಪ್ರದಾಯದಂತೆ ಬಿಡಬೇಕಾದಂತ ನೀರನ್ನು ಬಿಡಬೇಕಾಗಿತ್ತು. ಅದರ ಬಗ್ಗೆ ಅವರು ಅಪೀಲನ್ನ ಮಾಡಿ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಒಂದು ಮನವಿಯನ್ನ ಮಾಡಿದ್ರು. ಅದರ ಅನ್ವಯ ಒಂದು ಪ್ರತಿದಿನ 3,500 ಕ್ಯೂಸೆಕ್ ನೀರು ಬಿಡೋಕೆ ಏನ್ ಸೂಚನೆ ಕೊಟ್ಟಿತ್ತು ಅದು ಭಾರಿ ಪರಿಣಾಮವನ್ನ ರಾಜ್ಯದ ಮೇಲೆ ಬೀರ್ತಕ್ಕಂಥದ್ದು ಮತ್ತು ರಾಜಕೀಯವಾಗಿ ಕೂಡ ಇದೊಂದು ರೀತಿಯಲ್ಲಿ ಹೆಸರಾಟಕ್ಕೂ ಕೂಡ ಕಾರಣವಾಗಿದೆ. ರಾಜಕೀಯ ಏನೇ ಇದ್ರೂ ಕೂಡ ರಾಜ್ಯದ ಜನರ ಸಮಸ್ಯೆಯನ್ನು ಕೂಡ ಆಲಿಸಬೇಕಾಗಿರ್ತಕ್ಕಂಥದ್ದು ಸಿಡಬ್ಲ್ಯೂಆರ್ಸಿ ಇರಲಿ ಅಥವಾ ಸಿಡಬ್ಲ್ಯೂಎಂಎ ನಿಯಂತ್ರಣ ಮಂಡಳಿಗಳೇನಿದಾವೆ ಅವು ಕೂಡ ಕರ್ತವ್ಯ ಕೂಡ. ಈಗ ಸಿಡಬ್ಲ್ಯೂಆರ್ಸಿಯ ಮೇಲ್ಗಡೆ ಉನ್ನತ ಮಟ್ಟದ ಸಭೆ ಅಂದಾಗ ಸಿಡಬ್ಲ್ಯೂಎಂಎ ತನ್ನದೇ ಆದಂತಹ ನಿರ್ಧಾರವನ್ನ ಪ್ರಕಟಿಸುತ್ತೆ. ಇಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬಹಳ ಮಹತ್ವವನ್ನು ಪಡೆದುಕೊಳ್ತವೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಸಭೆ ನಿಗದಿಯಾಗಿರ್ತಕ್ಕಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ಆಶಾದಾಯಕವಾದಂತಹ ಬೆಳವಣಿಗೆಗಳು ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗಬಹುದು ಅನ್ನೋದನ್ನ ಒಂದಷ್ಟು ಗಮನಿಸಬೇಕಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಸಭೆ ಏನಾದ್ರೂ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಉತ್ತಮವಾದಂತಹ ಒಂದು ತೀರ್ಪನ್ನು ಕೊಟ್ಟಿದೆ. ಅದರಲ್ಲಿ ಅದು ಮುಂದಿನ ಈ ಬೇಸಿಗೆಯನ್ನು ಕಳೆಯೋದಕ್ಕೂ ಕೂಡ ಅನುಕೂಲಕರವಾಗುವಂತಹ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ. ಓಕೆ, ಥ್ಯಾಂಕ್ ಯು.